ಸ್ಪಂದನ ಇಲ್ಲೇನು ಮಾಡ್ತಿದ್ಯಾ? ಅದು ಒಳಗಡೆ ಭಯ ಆಗ್ತಿತ್ತು. ಏನೇನೋ ಕನಸು, ಜಾಸ್ತಿ ಭಯ ಆಯಿತು, ಉಸಿರು ಕಟ್ಟದಂಗಾಯ್ತು. ಅದಕ್ಕೆ ಹೊರಗೆ ಬಂದೆ. ಇಲ್ಲಿ ಬಂದ್ಮೇಲೆ ನಿಮ್ಮನ್ನು ನೋಡಿದೆ. ನೀವು ವೈಶು ಜೊತೆ ಮಾತಾಡ್ತಿದ್ರಲ್ಲ, ಹಾಗೆ ನಿಂತೆ. ಸ್ಪಂದನ, ಆ್ಯಕ್ಚುಲಿ ನಾನೇ ನಿನ್ನ ಹತ್ರ ಮಾತಾಡೋಣ ಅಂದ್ಕೊಂಡೆ. ಇವತ್ತು ನಮ್ಮ ಮನೆಯವರೆಲ್ಲ ನಿನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿ ತುಂಬ ನೋವಾಯಿತು. ಆದರೆ ಇನ್ಮೇಲಿಂದ ವಿನಾಕಾರಣ ಯಾರೇ ನಿನಗೆ ಬೈದ್ರು ಸಹಿಸ್ಕೋಬೇಡ. ಇನ್ಮೇಲಿಂದ ಯಾರೇ ಚುಚ್ಚು ಮಾತಾಡಿದ್ರು, ಯಾರೇ ಅವಮಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನೀನು ಅವ್ರಿಗೆ ಉತ್ತರ ಕೊಡಲೇಬೇಕು. ಇದನ್ನು ನಾನೇ ನಿನ್ಗೆ ಹೇಳ್ಕೊಡ್ತಾ ಇದ್ದೀನಿ, ಆಯ್ತಾ? ಆಮೇಲೆ ಇನ್ನೊಂದು ಕಂಡೀಷನ್ನು, ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನೋಡ್ಕೊಂಡು ಮಾತಾಡು. ಆಮೇಲೆ ಎಲ್ಲರ ಹತ್ರನೂ ಆಂಗ್ರಿ ಬರ್ಡ್ ಫೇಸ್ ಮಾಡ್ಕೊಂಡಿರ್ಬೇಡ, ಓಕೆ? ಆಮೇಲೆ ದೊಡ್ಡವರು ಕೋಪದಲ್ಲಿ ಒಂದು 4 ಮಾತಾಡಿದಾಗ ಅವ್ರ ಟೋನಲ್ಲೇ ಉತ್ತರ ಕೊಡಬಾರ್ದು. ಯಾರು ನನ್ನ ಹತ್ರ ಹೇಗಾದರೂ ಮಾತಾಡಲಿ, ಅದರಿಂದ ನನಗೇನು ವ್ಯತ್ಯಾಸ ಇಲ್ಲ. ನಾನೇ ನಿಮ್ಮ ಮನೇಲಿ ಜೀವನ ಪರ್ಯಂತ ಇರಬೇಕಾ? ಸ್ಪಂದನ, ತುಂಬ ಟೈಮ್ ಆಗ್ತಿದೆ. ರೆಸ್ಟ್ ಮಾಡಲಿಲ್ಲ ಅಂದರೆ ನನ್ನ ಬಗ್ಗೆ ಕೇರ್ ಮಾಡೋದು ಬೇಕಾಗಿಲ್ಲ. ನಾನೇ ನೋಡ್ಕೋತೀನಿ. ಸ್ಪಂದನ ಅವರೇ, ಸ್ಪಂದನ ಅವರೇ, 9 ಗಂಟೆ ಆಯ್ತು, ಇನ್ನು ಮಲ್ಗೆ ಇದ್ದೀರಾ? ಅದು ಅಲ್ಲ, ನೀವು ಬೆಡ್ ಮೇಲೆ ಮಲ್ಕೊಳ್ದೆ ಸೋಫಾ ಮೇಲೆ ಯಾಕೆ ಮಲ್ಗಿದ್ದೀರಾ? ಎಲ್ಲಿ ವಿಕ್ಕಿ ಬಾಬಾ ಕಾಣ್ತಾನೆ ಇಲ್ಲ. ನಿನ್ನೆ ಅವ್ರು ಬಂದಿದ್ರ ಇಲ್ಲ ಬರ್ಲೇ ಇಲ್ವಾ? ನಿಮ್ಮನ್ನ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಕಾದು ಕಾದು ಸೋಫಾ ಮೇಲೆ ಮಲ್ಕೋಬಿಟ್ರಿ ಅನ್ಸುತ್ತೆ. ಇಲ್ಲ, ಹಾಗೇನಿಲ್ಲ. ನನ್ಗೇನೋ ಹಾಗೆ ಅನ್ಸುತ್ತಪ್ಪ. ಸ್ಪಂದನ ಅವ್ರೆ, ನಿನ್ನ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನನಗೂ ನಿಮ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ನಾನು ಗೌರವ್ ನಿಂತಾರನೆ ಕದ್ದು ಮುಚ್ಚಿ ಮದುವೆ ಆದ್ವಿ. ನಿಮಗೆ ಅವಮಾನ ಮಾಡ್ದಾಗೆ ನಮಗೂ ಮಾಡಿದ್ರು. ನನಗೆ ಯಾರು ಅವಮಾನ ಮಾಡಿಲ್ಲ ಪಂಚಮಿ ಅವರೇ. ಅಯ್ಯೋ ಸ್ಪಂದನ ಅವ್ರೆ, ಇದೆಲ್ಲ ನನಗೆ ಗೊತ್ತು. ನನ್ಗಾದ್ರೂ ಗೌರವ್ ನನ್ನ ಜೊತೆನೇ ಇದ್ದ. ಅವ್ರು ಎಷ್ಟೇ ಅವಮಾನ ಮಾಡಿದ್ರು ಎಲ್ಲ ತಡ್ಕೊಂಡೆ. ಆದ್ರೆ ನಿಮ್ಗೆ ವಿಕ್ಕಿ ಭಾವನೆ ಜೊತೆಲಿಲ್ವಲ್ಲ. ಅವ್ರು ಯಾವಾಗ ನೋಡಿದ್ರು ವೈಶು ಅತ್ತಿಗೆಯಿಂದ ಇದ್ರೆ ಇನ್ನೇನಾಗುತ್ತೆ ಹೇಳಿ? ನಿಮಗೆ ಯಾರು ತಾನೇ ಸಪೋರ್ಟ್ ಮಾಡ್ತಾರೆ? ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಪಂಚಮಿ ಅವರೇ. ಅಕಸ್ಮಾತ್ ನಿಮ್ಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿ ನನ್ನ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ನಿಮ್ಮ ಬಿಪಿನೇ ಹೈ ಆಗುತ್ತೆ. ನನ್ನನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ ಬಿಡಿ ಸ್ಪಂದನ ಅವ್ರೆ. ಅಯ್ಯೋ, ನಾನು ಮಾತಾಡ್ತಾ ಯಾಕೆ ಬಂದೆ ಅನ್ನೋದೇ ಮರ್ತೋದೆ. ಅದು ಸುಜಾತ ಅತ್ತೆ ನಿನ್ನ ಕರ್ಕೊಬರಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಅಮ್ಮ ಕರ್ದ್ಯಾ? ಏನು ವಿಷಯ? ವಿಕ್ಕಿ, ನೀನ್ ಮದ್ವೆ ಆದ್ಮೇಲೆ ಮಾಡೋ ಶಾಸ್ತ್ರ ಎಲ್ಲ ಮುಗಿಸ್ಬೇಕಲ್ಲ, ಅದಕ್ಕೆ ಕರೆದಿದ್ದು. ಅಮ್ಮ, ಈ ಶಾಸ್ತ್ರಗಳೆಲ್ಲ ಬೇಡಮ್ಮ. ಐ ಆಮ್ ರಿಯಲಿ ಸಾರಿ.
ಯಾಕೋ ಕಂದ? ಅಮ್ಮ ಅದು ಮದುವೆ ಆಗಿ ಮೊದಲೇ ಈ ಮನೆಯವ್ರಿಗೆಲ್ಲ ನೋವು ಕೊಟ್ಟಿದ್ದೀನಿ. ಈಗ ಮತ್ತೆ ಶಾಸ್ತ್ರಗಳೆಲ್ಲ ಮಾಡಿ ಇವ್ರಿಗೆ ನೋವು ಮಾಡೋಕೆ ಇಷ್ಟ ಇಲ್ಲ. ಅಬ್ಬಾ, ನನ್ನ ಸೊಸೆ ಬಂದು